ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾದಗಿರಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಯಾದಗಿರಿಯಲ್ಲಿ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕರೆದಿರುವಂತದ್ದು, ಓಕೆನಾ. ಸೊ ಈ ಒಂದು ಪೋಸ್ಟ್ ನಿಮ್ಗೆ ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್ ಪೋಸ್ಟ್ ಗಳಾಗಿರುತ್ತೆ ಸ್ನೇಹಿತರೆ. ಸೊ 26 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಯಾರ್ಯಾರಿಗೆ ಕರೆದಿದ್ರೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಮತ್ತೆ ಯಾವ ರೀತಿ ಅಪ್ಲೈ ಮಾಡೋದು, ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಲಾಸ್ಟ್ ಡೇಟ್ ಕೂಡ ನೋಡ್ಬೋದಾಗಿರುತ್ತೆ. 19ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 19 ಜುಲೈ ಲಾಸ್ಟ್ ಡೇಟ್ ಇದೆ. ಸೊ ಕರ್ನಾಟಕದಲ್ಲಿ ಕೆಲಸ ಇರೋದು ಯಾದಗಿರಿ ಡಿಸ್ಟಿಕ್ ಅಲ್ಲಿ, ಓಕೆನಾ. ಸೊ ಫಿಸಿಷಿಯನ್, ಪೀಡಿಯಾಟ್ರಿಷಿಯನ್ಸ್, MBBS, ಡಾಕ್ಟರ್ಸ್ ಅಂಡ್ ಅದರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸೊ ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಇದೊಂದು ಗಮನದಲ್ಲಿರಲಿ, ಯಾಕೆಂದ್ರೆ ಇದು ಫ್ರೀ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಹಲವಾರು ಗೌರ್ಮೆಂಟ್ ಜಾಬ್ಸ್ ಬರುತ್ತೆ, 100, 200, 500, 1000 ಗಂಟನೂ ಕೂಡ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಬಟ್ ಇದು ಯಾವುದು ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಕಾಲ್ ಫಾರ್ ಕರೀತಾರೆ, ಎಕ್ಸಾಮ್ ಬರೀರಿ, ಇಂಟರ್ವ್ಯೂ ಕೊಡಿ, ಅದಾದ ನಂತರ ನಿಮ್ಗೆ ಜಾಬ್ ಸಿಗುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ MBBS, MD, MS, DNB ಅಥವಾ ಡಿಪ್ಲೊಮೊ, ENT, ಅನೆಸ್ಥೇಷಿಯಾ, ಆಪ್ಟೋಮರಿ, ಡೆಂಟಲ್, ಆಡಿಯೋಮೆಟ್ರಿ, ಈ ತರ. ಅದಾದ ನಂತರ BSc, MSc ಮಾಡ್ಕೊಂಡಿರೋರು, ಮತ್ತೆ ಯಾವುದೇ ಗ್ರಾಜುಯೇಷನ್ ಮಾಡ್ಕೊಂಡಿರೋಂತವ್ರು ಟೀಚರ್ ಪೋಸ್ಟ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಇದು ನೋಟಿಫಿಕೇಶನ್, ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಈಗೇನು ನಿಮ್ಗೆ ಇದ್ರಲ್ಲಿ ತೋರಿಸ್ತಾ ಇದೀನಿ ಇದು ಕೂಡ ಕರೆಕ್ಟ್ ಆಗಿರುವಂತದ್ದೇ. ಸೊ ಅದರಿಂದಾನೇ ತೆಗೆದು ಇದರಲ್ಲಿ ಫುಲ್ ಒಂದು ಸ್ಟ್ರಕ್ಚರ್ಡ್ ವೇ ಆಗಿ, ಒಂದು ಕರೆಕ್ಟ್ ಆಗಿ ಒಂದು ವೇ ಅಲ್ಲಿ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಓಕೆನಾ. ಸೊ ನೋಡಿ, ಮುಂದೆ ನೋಡೋಣ. ಏಜ್ ಲಿಮಿಟ್ ಬಂದು ಸೊ 21ರಿಂದ ಹಿಡಿದು 50 ವರ್ಷದವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಪೋಸ್ಟ್ ವೈಸ್ ನೋಡೋದಾದ್ರೆ ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್ಸ್ ಗೆ 1, ಪೆಡಿಟ್ರಿಷಿಯನ್ಸ್ 1, ಅನೆಸ್ಥಿಷಿಯಾಲಜಿಸ್ಟ್ 1, ENT ಗೆ 2, ಫಿಸಿಷಿಯನ್ 3, MBBS ಡಾಕ್ಟರ್ ಗೆ 7, MBBS ಡಾಕ್ಟರ್ NCD 2, ಡೆಂಟಲ್ ಹೈಜಿನಿಸ್ಟ್ 1, ಡೆಂಟಲ್ ಟೆಕ್ನಿಷಿಯನ್ 1, ಆಪ್ಟೋಮೆಟ್ರಿಸ್ಟ್ 1, ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ 1, ಟೀಚರ್ಸ್ ಹಿಯರಿಂಗ್ ಇಂಪೇರ್ಡ್ 1, ಮತ್ತೆ ಬ್ಲಾಕ್ ಎಪಿಡಮಾಲಜಿಸ್ಟ್ 1, ಲ್ಯಾಬ್ ಟೆಕ್ನಿಷಿಯನ್ 1, ಆರ್ಥೋಪೆಡಿಸ್ಟ್ 2. ಸೊ ಈ ರೀತಿ ಹಲವಾರು ಪೋಸ್ಟ್ಗಳನ್ನ ಕರೆದರೆ 26 ಪೋಸ್ಟ್ಗಳು. ಸೊ ಮಿನಿಮಮ್ ಸ್ಯಾಲರಿ ಬಂದು ನಿಮಗೆ 13,000 ರೂಪಾಯಿಂದ ಹಿಡಿದು 1,30,000 ರೂಪಾಯಿ ಪರ್ ಮಂತ್ ವರೆಗೂ ಇದೆ ಸ್ನೇಹಿತರೆ, ಓಕೆನಾ. ಸೊ ಇದು ನಿಮ್ಗೆ ರೇಂಜ್ ಅಲ್ಲಿ ಇರುತ್ತೆ. ಸೊ ಈ ರೇಂಜ್ ಅಲ್ಲಿ ನಿಮ್ಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಅಟ್ ಮೋಸ್ಟ್ 1,30,30,000 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು 2025 ಯಾದಗಿರಿ ಇದರಲ್ಲಿ, ಓಕೆನಾ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ, ಎಲ್ಲಾ ಡಾಕ್ಯುಮೆಂಟ್ಸ್ ಮೇನ್ ಆಗಿ ಸ್ಕ್ಯಾನ್ ಇರಬೇಕಾಗಿರುತ್ತೆ, ಸ್ಕ್ಯಾನ್ ಕಾಪಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ, ಓಕೆನಾ. ಸೊ ಮೊದಲೇ ಬಂದು ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಕಾಮನ್, ಓಕೆನಾ. ಸೊ ಅದಾದ ನಂತರ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಮತ್ತೆ ನಿಮ್ಮ ಯಾವ ಪೋಸ್ಟ್ ಅಪ್ಲೈ ಮಾಡಿದ್ರೆ ಆ ಒಂದು ಪೋಸ್ಟ್ ಗೆ ಏನ್ ಕ್ವಾಲಿಫಿಕೇಶನ್ ಬೇಕೋ ಅಲ್ಲಿವರೆಗೂ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ಸೊ ಡಿಗ್ರಿ ಆದ್ರೆ ಡಿಗ್ರಿ, ಡಿಪ್ಲೊಮೊ ಆದ್ರೆ ಡಿಪ್ಲೊಮೊ, MBBS ಆದ್ರೆ MBBS ಮಾರ್ಕ್ಸ್ ಕಾರ್ಡ್ಸ್. ಸೊ ಈ ರೀತಿ ಸರ್ಟಿಫಿಕೇಟ್ಸ್ ನೀವು ಇಟ್ಕೋಬೇಕಾಗಿರುತ್ತೆ. ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದಾದ ನಂತರ ಏನಾದ್ರು ರಿಲ್ಯಾಕ್ಸೇಷನ್ಸ್ ಬೇಕು ಅಂದ್ರೆ ಆ ಒಂದು ರಿಲ್ಯಾಕ್ಸೇಷನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ 19ನೇ ತಾರೀಕು ಒಳಗಡೆ, ಓಕೆನಾ. ಸೊ 19ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬಹುದು. ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಯಾವ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬೇಕು ಆ ಒಂದು ಪೋಸ್ಟಿನ ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ, ಓಕೆನಾ. ಸೊ ಹಾಗೆ ಇದ್ರದ್ದು ನೋಟಿಫಿಕೇಶನ್ ನೋಡೋದಾದ್ರೆ, ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಈಗೇನ್ ತಿಳಿಸ್ಕೊಟ್ಟಿದ್ದೀನಿ ಅದೇ ಇರುತ್ತೆ ಸ್ನೇಹಿತರೆ. ಸೊ ಬಟ್ ಇದು ಸೆಂಟ್ರಲ್ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತದ್ದು, ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಯಾದಗಿರಿ, ಓಕೆನಾ. ಸೊ ಜಾಹೀರಾತು ಪ್ರಕಟಣೆ ಕೊಟ್ಟಿರೋದು 19ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಖಾಲಿ ಇರುವ ಹುದ್ದೆಗಳ ವಿವರ ಕೆಳಗಂಡಂತೆ, ಓಕೆನಾ. ಸೊ ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಫುಲ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಕಿವಿ ಮೂಗು ಗಂಟಲು ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು, ಮತ್ತೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡಿ, ಸ್ಯಾಲರಿ ಬಂದು ನೋಡಿ ಮ್ಯಾಕ್ಸಿಮಮ್ 1,30,000 ರೂಪಾಯಿ ಇದೆ. ಹಾಗೆ 1,10,000, 1,10,000, 50,000, 46,000, 15,000 ಡಿಪ್ಲೊಮೊ ಡೆಂಟಲ್ಗೆ, ಡಿಪ್ಲೊಮೊ ಡೆಂಟಲ್ಗೆ 15,000,
12,000 ಡಿಪ್ಲೊಮೊ ಆಪ್ಟಿಮಾಲಜಿಸ್ಟ್ಗೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇವೆಲ್ಲದಕ್ಕೂ ಯಾವ್ದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಎಕ್ಸ್ಪೀರಿಯನ್ಸ್ ಬೇಕಾಗದೇ ಇರೋದು ಒಂದಿದಾವೆ, ಎಕ್ಸ್ಪೀರಿಯನ್ಸ್ ಬೇಕಾಗಿರೋವು ಇದಾವೆ. ಸೊ ಹಾಗೆ ಡಿಪೆಂಡ್ ಆಗುತ್ತೆ ಸತ್ರೆ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈ ರೀತಿ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ ಏನಪ್ಪ ಬೇಕು ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಫ್ರಮ್ ಕರ್ನಾಟಕ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ವಿತ್ 2 ಇಯರ್ಸ್ ಲ್ಯಾಬ್ ಎಕ್ಸ್ಪೀರಿಯನ್ಸ್, ನಾಲೆಜ್ ಆಫ್ ಕಂಪ್ಯೂಟರ್ ಇಸ್ ಎಸೆನ್ಷಿಯಲ್. ಅಥವಾ BSc ಇನ್ ಲ್ಯಾಬ್ ಟೆಕ್ನಿಷಿಯನ್ ವಿತ್ 2 ಇಯರ್ಸ್ ಆಫ್ ಲ್ಯಾಬ್ ಎಕ್ಸ್ಪೀರಿಯನ್ಸ್. ಇದು ಎರಡರಲ್ಲಿ ಯಾವ್ದಾದ್ರು ಮಾಡ್ಕೊಂಡಿದ್ರು ಓಕೆ. ಅದಾನಂತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು ಅಂತ ಹೇಳೋದಾದ್ರೆ ನೋಡಿ, ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನಿಸ್ಟ್, ಡಿಪ್ಲೊಮಾ ಇನ್ ಡೆಂಟಲ್ ಟೆಕ್ನಿಷಿಯನ್. ಓಕೆನಾ. ಸೊ ಹಾಗೆ MBBS ಡಿಗ್ರಿ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, MBBS ವೈದ್ಯರು, 40 ವರ್ಷ ವಯೋಮಿತಿ. ಓಕೆನಾ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಅದನ್ನ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನಿಮ್ಗೆ ಬೇಕಾಗಿರುವಂತಹ ಸಂಬಂಧಪಟ್ಟ ಹುದ್ದೆಗಳಿಗೆ ಅನುಕೂಲವಾದಂತ ಏನು ನಿಮ್ಮ ಸರ್ಟಿಫಿಕೇಟ್ಸ್ ಬೇಕು ಅಂತ ಹೇಳೋದಾದ್ರೆ ನೋಡಿ, 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ ವ್ಯಾಸಂಗ ಇರುವ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣ ಅಭಿವೃದ್ಧಿ ಪ್ರಮಾಣ ಪತ್ರ, ಸಂಬಂಧಿತ ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ, ಅಂಗವಿಕಲತಾ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಫೋಟೋಸ್, ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈಗಾಗಲೇ ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್ ಕರೆದರೆ HVF ಗೆ ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ. ITI ಮೇಲೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸಿಡಾಕಲ್ಲಿ ಇಂಜಿನಿಯರ್ ಮೇಲೆ ಕರೆದಿರುವಂತದ್ದು. ಸೊ 18ರಿಂದ 42 ಲಕ್ಷದವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಅದರಿಂದ IGI ಏವಿಯೇಷನ್ ಸರ್ವಿಸಸ್ ಅಲ್ಲಿ ಕರೆದಿದ್ದಾರೆ. ಗ್ರೌಂಡ್ ಸ್ಟಾಫ್ ಮತ್ತೆ ಲೋಡರ್ ಗೆ 10th 12th ಪಾಸ್ ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ DC ಆಫೀಸ್ ರಾಯಚೂರಲ್ಲಿ ಕರೆದಿರುವಂತದ್ದು, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. HAL ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಕರೆದಿದ್ದಾರೆ. ITI ಡಿಪ್ಲೊಮಾ ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಸಿಸಾರ್, ಇದು ಬಂದು ಆಯುರ್ವೇದ ರಿಸರ್ಚ್ ಸೆಂಟರ್ದು 300ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಕರೆದಿದ್ದಾರೆ. 10th ಡಿಪ್ಲೊಮಾ, ಡಿಗ್ರಿ, 12th ಎಲ್ಲದೂ ಕರೆದಿದ್ದಾರೆ. ಓಕೆನಾ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೆ ಮುಂಚೆ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಬರ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ ಬಿಡ್ತಾ ಇರ್ತೀವಿ. ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಯಾವ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೋಬೇಕು, ಯಾವ ಒಂದು ಪೋಸ್ಟ್ ಬಗ್ಗೆ ಡೌಟ್ ಇದೆ, ಆ ಒಂದು ಪೋಸ್ಟಿನ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.